ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇವತ್ತು ಮೀಡಿಯಾ ಮಸಾಲ ಬಗ್ಗೆ ಮಾತಾಡೋಣ, ರಾಜದೀಪ್ ಸರ್ದೇಸಾಯಿ ಬಗ್ಗೆ ಮಾತಾಡೋಣ. ಈತ ಭಾಳ ದೊಡ್ಡ ಮಟ್ಟದಲ್ಲಿ ನಿನ್ನೆ ಸುದ್ದಿಯಲ್ಲಿದ್ದ 13ನೇ ತಾರೀಕು. ಏನು ವಿಷಯ ಈತ ಒಬ್ಬ ಎಕ್ಸ್ ಕಾರ್ಪೊರೇಟ್ರಿಗೆ ಬಹಿರಂಗವಾಗಿ ಬೇಷರತ್ತಾಗಿ ಕ್ಷಮೆಯನ್ನು ಕೇಳಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ. ಅದರ ಕುರಿತಾಗಿ ಭಯಂಕರವಾಗಿ ಈಗ ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ರಾಜದೀಪ್ ಸರ್ದೇಸಾಯಿ ಅವರ ಈ ಪತ್ರಿಕೋದ್ಯಮದ ಜೀವನ ಹೇಗೆ ನಿರಂತರವಾಗಿ ಕ್ಷಮೆ ಕೇಳೋದರಲ್ಲೇ ಕಳೆದು ಹೋಯಿತು ಅಂತ ಎಲ್ಲರೂ ಈತನನ್ನು ಟೀಕಿಸ್ತಾ ಇದ್ದಾರೆ. ನಡೆದಂಥ ವಿದ್ಯಮಾನ ಏನು ಅಂತ ಮೊದಲು ನಿಮಗೆ ಹೇಳ್ಬಿಡ್ತೀನಿ. ಈ ಮುನಿರ್ಕಾ ಅಂತ ಒಂದು ವಾರ್ಡ್ ಇದೆ ದಿಲ್ಲಿಯಲ್ಲಿ. JNU ಇದೆಯಲ್ಲ, JNU ಸುತ್ತಮುತ್ತಲ ಭಾಗಕ್ಕೆ ಮುನಿರ್ಕಾ ಅಂತ ಕರೀತಾರೆ. ಅಲ್ಲಿ ಒಬ್ಬ ಅಜಿತ್ ಸಿಂಗ್ ಟೋಕಸ್ ಅಂತೇಳಿ ಒಬ್ಬ ಕಾರ್ಪೊರೇಟರ್ ಇದ್ದರು. ನಾನು ಹೇಳ್ತಾ ಇರೋದು 2011 ಆದಂಥ ಘಟನೆ ಇದು. ಆವಾಗ ಇವರು CNN IBN ಅನ್ನುವಂಥ ಒಂದು ಚಾನಲ್, ಅವಾಗ IBN 7 ಅಂತ ಕರಿತಾ ಇದ್ದಾರೆ. ಅದಕ್ಕೆ IBN 7ನಲ್ಲಿ ರಾಜದೀಪ್ ಸರ್ದೇಸಾಯಿ ಚೀಫ್ ಎಡಿಟರ್ ಆಗಿದ್ದರು. ಅವಾಗ ಇವರು ಒಂದು ಕಾರ್ಯಕ್ರಮವನ್ನು ಮಾಡಿದರು. 6/11/2011, 7/11/2011 2 ದಿವಸ ಒಂದು ಕೋಬ್ರಾ ಪೋಸ್ಟ್ ಅಂಥೇಳಿ ಒಂದು ಸ್ಟಿಂಗ್ ಆಪರೇಷನ್ ಮಾಡುವಂಥ ವೆಬ್ಸೈಟು. ಆ ಕೋಬ್ರಾ ಪೋಸ್ಟ್ನವರು ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ. ಸ್ಟಿಂಗ್ ಆಪರೇಷನ್ ಮಾಡಿದ ಸಂದರ್ಭದಲ್ಲಿ ಅಜಿತ್ ಸಿಂಗ್ ಟೋಕಸ್ ಅಂತೇನು ಕಾರ್ಪೊರೇಟ್ರ್ ಇದ್ದಾನೆ. ಈ ಕಾರ್ಪೊರೇಟ್ರು ಅನಧಿಕೃತವಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಂಥ ಒಬ್ಬ ಬಿಲ್ಡರ್ ಜೊತೆ ಮಾತುಕತೆಯನ್ನು ನಡೆಸಿ ದುಡ್ಡಿಗಾಗಿ ಆತನ ಹತ್ರ ವಸೂಲಿ ಮಾಡಲಿಕ್ಕೆ ಪೀಡಿಸ್ತಾ ಇರುವ ಕುರಿತಾಗಿ ಒಂದು ಸುದ್ದಿಯನ್ನು ಇವರು ಮಾಡಿರ್ತಾರೆ IBN 7ನಲ್ಲಿ. ಈಗ ಈ ಮನುಷ್ಯ ಇಂಡಿಯಾ ಟುಡೇನಲ್ಲಿದ್ದಾರೆ, ಅರುಣ್ ಪುರಿ ಅವರ ಚಾನಲ್ಲು, ಆಜ್ ತಕ್ನಲ್ಲಿದ್ದಾರೆ, ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಹೀಗೆ ಅವತ್ತು IBN 7ನಲ್ಲಿ ಏನು ವರದಿಯನ್ನು ಮಾಡಿದ್ರಲ್ಲ, ಇವರು ಮಾಡಿದ ತಕ್ಷಣ ಏನು ಮಾಡ್ತಾರೆ, ಈ ಅಜಿತ್ ಸಿಂಗ್ ಟೋಕಸ್ ಅನ್ನೋಂಥ ವ್ಯಕ್ತಿ ಇವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ. ಅದಕ್ಕಿಂತ ಮುಂಚೆ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಏನಪ್ಪ ಅಂದರೆ, ಯಾವಾಗ IBN 7ನಲ್ಲಿ ಕೋಬ್ರಾ ಪೋಸ್ಟ್ನ ಒಂದು ವರದಿ ಬರುತ್ತೋ, ದಿಲ್ಲಿಯಲ್ಲಿ ಬಿಲ್ಡರ್ ಒಬ್ಬನ ಜೊತೆ ಈ ಕಾರ್ಪೊರೇಟರು ದಂಧೆ ಮಾಡಿದ್ದಾರೆ, ಮಿಲಾಪಿಯಾಗಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ದುಡ್ಡನ್ನು ಹೊಡೆದಿದ್ದಾರೆ ಅಂತ ಸುದ್ದಿ ಆಗುತ್ತೋ, ಆ ಸುದ್ದಿಯನ್ನು ತಗೊಂಡು ಲೋಕಾಯುಕ್ತದವರು ಆತನ ಮೇಲೆ ಕೇಸ್ ಹಾಕ್ತಾರೆ, ಅಜಿತ್ ಸಿಂಗ್ ಟೋಕಸ್ ಮೇಲೆ. ಅವಾಗ IBN 7ಗೂ ನೋಟಿಸ್ ಕೊಡ್ತಾರೆ, ಆ ಚಾನಲ್ಗೂ ನೋಟಿಸ್ ಕೊಡ್ತಾರೆ, ಜೊತೆಗೆ ರಾಜದೀಪ್ ಸರ್ದೇಸಾಯಿಗೂ ನೋಟಿಸ್ ಕೊಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಹತ್ರ ಏನೇನು ಮಾಹಿತಿ ಇದೆ ಕೊಡಿ, ಸ್ಟಿಂಗ್ ಆಪರೇಷನ್ ಬಗ್ಗೆ ಇರುವಂಥ ಮಾಹಿತಿಯನ್ನು ಕೊಡಿ, ಈತನ ಮೇಲೆ ಕೇಸ್ ಹಾಕಿದ್ದೀವಿ ಅಂತ. ಕೇಸು ಟುಸ್ ಆಗಿ ಹೋಗುತ್ತೆ, ಯಾವುದೇ ಸಾಕ್ಷ್ಯಾಧಾರಗಳು ಇರೋದಿಲ್ಲ. ಯಾವಾಗ ಸಾಕ್ಷ್ಯಾಧಾರ ಇರೋದಿಲ್ವೋ, ಯಾವಾಗ ಅಜಿತ್ ಸಿಂಗ್ ಟೋಕಸ್ ಮೇಲೆ ಈ ರೀತಿಯಾದಂಥ ಗಂಭೀರವಾದಂಥ ಆರೋಪ ಆಪಾದನೆ ಆಗಿರುತ್ತೋ, ಆತ ನೇರವಾಗಿ ಕೋರ್ಟಿನ ಮೊರೆ ಹೋಗ್ತಾರೆ. IBN 7 ಮೇಲೂ ಕೇಸ್ ಹಾಕ್ತಾರೆ, ರಾಜದೀಪ್ ಸರ್ದೇಸಾಯಿ ಮೇಲೂ ಕೇಸ್ ಹಾಕ್ತಾರೆ. ನನಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ತುಂಬಲಾರದ ನಷ್ಟ ಆಗಿದೆ, ಡಿಫೇಮೇಷನ್ ಆಗಿದೆ. ಆದ್ದರಿಂದ ಈತ ಬಹಿರಂಗವಾಗಿ ಕ್ಷಮೆಯನ್ನು ಕೇಳಬೇಕು, ರಾಜದೀಪ್ ಸರ್ದೇಸಾಯಿ. ಕೇಸು ಈ ಎಕ್ಸ್ ಕಾರ್ಪೊರೇಟರ್ ಪರವಾಗಿ ಆಗಿ ಹೋಗುತ್ತೆ. ಸಾಕ್ಷ್ಯಾಧಾರ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನೀನು ಡಿಫೇಮೇಷನ್ ಮಾಡಿದ ನಿಜ, ನೀನು IBN 7 ಮತ್ತು ರಾಜದೀಪ್ ಸರ್ದೇಸಾಯಿ ನೀವು ಈ ವ್ಯಕ್ತಿಗೆ ಅವಮಾನ ಮಾಡಿದ್ದೀರಿ. ರಾಜದೀಪ್ ಸರ್ದೇಸಾಯಿ ಏನು ಮಾಡ್ತಾರೆ, ಹೈಕೋರ್ಟಿಗೆ ಮೊರೆ ಹೋಗ್ತಾರೆ. ಹೈಕೋರ್ಟಿಗೆ ಮೊರೆ ಹೋಗಿ ಈ ಕೇಸನ್ನು ಖಾರಿಜ್ ಮಾಡಿ, ಅಂದರೆ ವಜಾ ಮಾಡಿ, ನಮ್ಮನ್ನು ದೋಷ ಮುಕ್ತಗೊಳಿಸಿ. ಹೈಕೋರ್ಟು ಹಾಗೆ ಮಾಡಲಿಕ್ಕಾಗಲ್ಲ, ಲೋವರ್ ಕೋರ್ಟ್ನ ತೀರ್ಪೇನಿದೆ ಅದನ್ನು ಎತ್ತಿ ಹಿಡ್ತಾರೆ. ಅದಾದಮೇಲೆ ಈತ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಸರ್ದೇಸಾಯಿ. ಅಲ್ಲಿ ಕೂಡ ಈತನ ಪರವಾಗಿ ಕೇಸ್ ಆಗೋದಿಲ್ಲ. ಕೊನೆಗೆ ನಿನ್ನೆ 13ನೇ ತಾರೀಕು ಬಹಿರಂಗವಾಗಿ ನಡೆದ ಇಷ್ಟೂ ವಿದ್ಯಮಾನಗಳನ್ನು ಈತ ಹೇಳ್ತಾರೆ. 6/11/2021 ಮತ್ತು 7/11/2021 ನಾನು ಆಗ ಪ್ರಧಾನ ಸಂಪಾದಕನಾಗಿದ್ದಂಥ IBN 7ನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೆ. ಕೋಬ್ರಾ ಪೋಸ್ಟ್ ಎನ್ನುವಂಥ ಒಂದು ವೆಬ್ಸೈಟ್ ಏನಿದೆ, ಅದು ಮಾಡಿದಂಥ ಸ್ಟಿಂಗ್ ಆಪರೇಷನ್ನ ನಮ್ಮ ಚಾನಲ್ನ ಹಾಕಿದ್ವಿ. ಆವಾಗ ಈ ಅಜಿತ್ ಸಿಂಗ್ ಟೋಕಸ್ ಎನ್ನುವಂಥ ವ್ಯಕ್ತಿ ಅನಧಿಕೃತವಾಗಿ ಕಟ್ಟಡ ಕಟ್ತಾ ಇರುವವರ ವಿರುದ್ಧವಾಗಿ ನಾವು ಸುದ್ದಿಯನ್ನು ಮಾಡಿದ್ವಿ. ಅವರಿಬ್ಬರು ಸ್ಟಿಂಗ್ ಆಪರೇಷನ್ ಹಾಕಿದ್ವಿ. ಇದಕ್ಕೆ ಸಾಕ್ಷ್ಯಾಧಾರ ಇಲ್ಲದೆ ನಾವು ಇವರ ಮಾನಹಾನಿಯನ್ನು ಮಾಡಿದ್ದೇವೆ. ಹೀಗಾಗಿ ನಾನು ಬೇಷರತ್ತು ಬಹಿರಂಗವಾಗಿ ಕ್ಷಮೆಯಾಚನೆಯನ್ನು ಮಾಡ್ತೇನೆ. ಅದ್ರ ಜೊತೆ ಒಂದು ಮಾತನ್ನು ಸೇರಿಸ್ತಾರೆ ಇವರು. ಎಷ್ಟು ಮಾನಗೇಡಿರ್ತಾರೆ ಅಂದರೆ, ನಾನು ಆ ಚಾನಲ್ನಲ್ಲಿ ಸಂಪಾದಕನಾಗಿದ್ದರಿಂದ, ನಾನು ಕೇವಲ ಸುದ್ದಿಯನ್ನು ಓದಿದ್ದರಿಂದ ಇದರ ಪಾರ್ಟ್ ಅಲ್ಲ, ನಾನು ಅವರು ಕೊಟ್ಟ ಸುದ್ದಿಯನ್ನು ನಿರೂಪಕನಾಗಿ ನಾನು ಓದಿದ್ದೇನೆ, ಆದರೂ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಅಂತ. ಅಂದರೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಹೇಳುವ ಪ್ರವೃತ್ತಿಯ ಜನ ಇವರು. ಯಾವಾಗ ಈ ರೀತಿ ಇವರು
ಬೇಷರತ್ ಕ್ಷಮೆಯನ್ನು ಕೇಳ್ತಾರೋ ಇದ್ದಕ್ಕಿದ್ದಾಗಿ ಸೋಷಿಯಲ್ ಮೀಡಿಯಾದವ್ರು ಇವ್ರ ಮೇಲೆ ಅಟ್ಯಾಕ್ ಶುರು ಮಾಡ್ತಾರೆ. ಅಟ್ಯಾಕ್ ಶುರು ಮಾಡಿ ರಾಜ್ದೀಪ್ ಸರ್ದೇಸಾಯಿ ಇದೇನು ಹೊಸದಲ್ಲ, ಈತ ನಿರಂತರವಾಗಿ ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅಮಿತ್ ಮಾಳವೀಯ ಅವರು BJPಯ ವಕ್ತಾರ ಏನಿದ್ದಾರೆ ಅವರು ಇವರ ಯಾವ್ಯಾವ ಪ್ರಕರಣಗಳಲ್ಲಿ ಈತ ಕ್ಷಮೆ ಕೇಳಿದ್ದಾರೆ ಅಂತ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಕೆಲವೊಂದು 2-3 ನಿಮ್ಮೆದುರಿಗೆ ಹೇಳ್ತೀನಿ. ಮೊದಲನೇದಾಗಿ 2007ರಲ್ಲಿ ಈತ CNNIBNನಲ್ಲಿ ಅವತ್ತಿನ IPS ಆಫೀಸರ್ ಆದಂಥ ರಾಜೀವ್ ತ್ರಿವೇದಿ ವರ್ಸಸ್ ಸೊಹರಾಬುದ್ದೀನ್ ಶೇಖ್ ಅನ್ನುವಂಥ ಪ್ರಕರಣವನ್ನು ಪಬ್ಲಿಷ್ ಮಾಡಿರ್ತಾರೆ. ಏನಂತ ಹೇಳಿರ್ತಾರೆ, ಈ ರಾಜೀವ್ ತ್ರಿವೇದಿ ಇವರು ಸೊಹರಾಬುದ್ದೀನ್ ಮತ್ತು ಆತನ ಪತ್ನಿ ಕೌಸರ್ ಬಿ ಹೈದರಾಬಾದ್ನಲ್ಲಿ ಇವ್ರನ್ನ ಎನ್ಕೌಂಟರ್ ಮಾಡಲಿ ಫೇಕ್ ಎನ್ಕೌಂಟರ್ ಮೂಲಕ ಸಾಯಿಸುವ ಪ್ರಯತ್ನ ಮಾಡಲಾಗಿದೆ ಅಂತ ಒಂದು ಕೇಸ್ ಸುದ್ದಿ ಮಾಡಿರ್ತಾರೆ 2007ರಲ್ಲಿ. ಇದನ್ನು ಕೇಸ್ ಹಾಕ್ತಾರೆ ಯಾರು, ರಾಜೀವ್ ತ್ರಿವೇದಿ ಅವರು. ಆವಾಗ ವಿಜಿಲೆನ್ಸ್ ಆಫೀಸರ್ ಆಗಿರ್ತಾರೆ ಅವರು, IPS ಆಫೀಸರು. ಹಾಕಿದ ಸಂದರ್ಭದಲ್ಲಿ ಈತ ಸುಳ್ಳು ಸುದ್ದಿಯನ್ನು ಪಬ್ಲಿಷ್ ಮಾಡಿದ್ದಾರೆ ಅಂತ ಇವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗತ್ತೆ. ಮಾನನಷ್ಟ ಮೊಕದ್ದಮೆಯನ್ನು ಹಾಕಿರ್ತಾರೆ ರಾಜೀವ್ ತ್ರಿವೇದಿ IPS ಆಫೀಸರು. ಈತ ಮತ್ತೆ ಈತ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ, ಅದಾದಮೇಲೆ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾರೆ. ಎಲ್ಲ ಕಡೆ ಈತನಿಗೆ ಕೇಸು ಫೇಲ್ ಆಗುತ್ತೆ. ಫೇಲ್ ಆದ ಸಂದರ್ಭದಲ್ಲಿ ರಾಜ್ದೀಪ್ ಸರ್ದೇಸಾಯಿ ಅವರು ಬಹಿರಂಗವಾಗಿ ಮತ್ತೆ ಕ್ಷಮೆಯನ್ನು ಕೇಳ್ತಾರೆ. ಇಲ್ಲ, ನಾನು ಸುಳ್ಳು ಸುದ್ದಿಯನ್ನು ಫೇಕ್ ಎನ್ಕೌಂಟರ್ ಅಂತ ಸುಳ್ಳು ಸುದ್ದಿಯನ್ನು ಹಾಕಿದ್ದೆ, ನನ್ನನ್ನು ದಯವಿಟ್ಟು ಕ್ಷಮಿಸಿ, ನಾನು ಬಹಿರಂಗವಾಗಿ ಬೇಷರತ್ತಾಗಿ ಕ್ಷಮೆ ಕೇಳ್ತೀನಿ ಅಂತ. ಅದಾದಮೇಲೆ 2014 ಅಕ್ಟೋಬರಲ್ಲಿ ಇದೇ ರಾಜ್ದೀಪ್ ಸರ್ದೇಸಾಯಿ ನರೇಂದ್ರ ಮೋದಿ ಅವರು ಗೆದ್ದ ಸಂದರ್ಭದಲ್ಲಿ ಅಮೆರಿಕೆ ಮ್ಯಾಡಿಸನ್ ಸ್ಕ್ವೇರ್ನಲ್ಲಿ ಒಂದು ದೊಡ್ಡದಾದಂಥ ಅಭಿನಂದನಾ ಕಾರ್ಯಕ್ರಮವನ್ನು ಭಾರತೀಯ ಸಮುದಾಯ ಇದೆ, ಅವರು ನರೇಂದ್ರ ಮೋದಿಯವರ ಭಾಷಣವನ್ನು ಆಯೋಜನೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಈತ ವಿರೋಧಿ ಗುಂಪಿನ ಕರ್ಕೊಂಬಂದು ಮಾತಾಡುವಂಥ ಮತ್ತು ನರೇಂದ್ರ ಮೋದಿಯವರ ವಿರುದ್ಧವಾಗಿ ಅಲ್ಲಿ ಒಂದು ಚಕಮಕಿ ಆಗುವ ಹಾಗೆ ನೋಡ್ಕೋತಾರೆ. ಆವಾಗ ಜನ ಬಂದು ಇವ್ರನ್ನ ಅಟ್ಟಿಸ್ಕೊಂಡು ಹೋಗಿ ಹೊಡಿತಾರೆ ರಾಜ್ದೀಪ್ ಸರ್ದೇಸಾಯಿಗೆ. ಅದಾದ ಮಾರನೇ ದಿವಸ ಈತ ಮತ್ತೆ ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತಾರೆ. ಹೇಳ್ತಾರೆ, ನಾನು 26 ವರ್ಷಗಳ ಪತ್ರಿಕೋದ್ಯಮದ ಜೀವನದಲ್ಲಿ ನಾನು ಅನಗತ್ಯವಾಗಿ ಪ್ರಧಾನಮಂತ್ರಿಯವರ ವಿರುದ್ಧವಾಗಿ ಜನರನ್ನು ಎತ್ತಿಕಟ್ಟುವ ಪ್ರಯತ್ನ ಮಾಡಿದೆ, ಇದರ ಕುರಿತಾಗಿ ನಾನು ಕ್ಷಮೆಯನ್ನು ಕೇಳ್ತೀನಿ ಅಂತ ಅಲ್ಲೊಂದು ಕ್ಷಮೆಯನ್ನು ಕೇಳ್ತಾರೆ. ಅದಾದ ಮೇಲೆ ಒಂದು ಸಲ ಜನರಲ್ VK ಸಿಂಗ್ ನಮ್ಮಲ್ಲಿ ಸಚಿವರಾಗಿದ್ದರು, ಮುಂಚೆ ಅವರು ಜೊತೆಗೆ ಗಾಜಿಯಾಬಾದ್ನ ಸಂಸದರಾಗಿದ್ದರು. ಅವರು ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಮಾತನ್ನು ಹೇಳಿದರು ಅಂತ ಈತ ಗಲಾಟೆ ಮಾಡಿಕೊಂಡು ಆವಾಗೊಂದು ಸಲ ಕ್ಷಮೆ ಕೇಳ್ತಾರೆ. ಇತ್ತೀಚೆಗೆ ಅದಾದಮೇಲೆ ಇನ್ನೊಂದು ಪ್ರಕರಣ ಇದೆ. ಯಾವುದು ಅಂದರೆ ಈ ಕಿಸಾನ್ ಮೋರ್ಚಾ ಅಂತೇನು ದಿಲ್ಲಿಯಲ್ಲಿ ನಡೀತಲ್ಲ, ದಿಲ್ಲಿಯಲ್ಲಿ ಯಾವಾಗ ರೈತರ ಹೋರಾಟ ನಡೆಯುತ್ತೋ ಆ ಸಂದರ್ಭದಲ್ಲಿ ಅವರು ದಿಲ್ಲಿ ಒಳಗಡೆ ನುಗ್ಗಿ ಕೆಂಪು ಕೋಟೆಯಲ್ಲಿ ಖಲಿಸ್ತಾನಿ ಧ್ವಜ ಹಾರಿಸುವ ಪ್ರಯತ್ನ ಮಾಡಿದರು. ದಂಗೆ ಆಗುವ ಸಂಭವ ಇತ್ತು. ಆವಾಗ ಈತ ಆಜ್ ತಕ್ ಇಂಡಿಯಾ ಟುಡೇ ಅನ್ನುವಂಥ ಚಾನಲ್ನಲ್ಲಿದ್ದರು ರಾಜ್ದೀಪ್ ಸರ್ದೇಸಾಯಿ. ಒಬ್ಬ ವ್ಯಕ್ತಿ ಟ್ರ್ಯಾಕ್ಟರ್ ಕೆಳಗಡೆ ಬಿದ್ದು ಸಾಯ್ತಾರೆ, ಗಾಲಿ ಅವ್ರ ಮೈ ಮೇಲೆ ಹೋದ ಸಂದರ್ಭದಲ್ಲಿ ಈತ ವರದಿಯನ್ನು ಮಾಡಿದ್ದೇನು ಅಂದರೆ, ಪೊಲೀಸರ ಗುಂಡೇಟಿಗೆ ಗೋಲಿಬಾರಿಗೆ ರೈತನ ಸಾವು ಅಂತ ಇಂಡಿಯಾ ಟುಡೇದಲ್ಲೂ ಹಾಕ್ತಾರೆ, ಆಜ್ ತಕ್ದಲ್ಲೂ ಸುದ್ದಿ ಮಾಡಿಬಿಡ್ತಾರೆ. ವಾಸ್ತವವಾಗಿ ಆ ವ್ಯಕ್ತಿ ಕೆಳಗಡೆ ಅಕಸ್ಮಾತ್ತಾಗಿ ಬಿದ್ದು ದುರ್ಘಟನೆಗೆ ಈಡಾಗಿ ಟ್ರ್ಯಾಕ್ಟರ್ನ ಗಾಲಿ ಆತನ ಮೇಲೆ ಹೋಗಿದ್ದರಿಂದ ಸಾವಾಗಿರುತ್ತೆ. ಯಾವಾಗ ಇದು ಈತ ಸುಳ್ಳು ಸುದ್ದಿಯನ್ನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೋ ಈತನ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಲಾಗುತ್ತೆ. ದಾಖಲು ಮಾಡಿದಾಗ ಈತನ ಚಾನಲ್ನ ಮುಖ್ಯಸ್ಥರಾದಂಥ ಅರುಣ್ ಪುರಿ ಅವರು, ನೀನು 15 ದಿವಸಗಳ ಕಡ್ಡಾಯ ರಜೆಯ ಮೇಲೆ ಹೋಗಬೇಕು ಅಂತ ಈತನನ್ನು ಆಫ್ ಏರ್ ಮಾಡಲಾಗುತ್ತೆ. ಯಾವಾಗಲೊಬ್ಬ ಪತ್ರಕರ್ತನಿಗೆ ನೀನು ನಾಳೆಯಿಂದ ಸುದ್ದಿ ಮಾಡಬೇಡ ಅಂತ ಹೇಳೋದಿದೆಯಲ್ಲ, ಅದಕ್ಕಿಂತ ಅವಮಾನಕರ ಕೆಲಸ ಯಾವುದೂ ಇಲ್ಲ. ಏಕೆಂದರೆ ನೀನು ವಿಶ್ವಾಸಾರ್ಹ ವ್ಯಕ್ತಿ ಅಲ್ಲ ಅಂತ ಸಾರಿದ ಹಾಗೆ ಅದು ಪರೋಕ್ಷವಾಗಿ. ಈತನ ಕಡ್ಡಾಯ ರಜೆ ಕೊಟ್ಟು ಕಳಿಸಲಾಗತ್ತೆ. ಅದಾದಮೇಲೆ ಮತ್ತೆ ವಾಪಸ್ ಕೆಲಸಕ್ಕೆ ಬರ್ತಾರೆ. ಶಾಜಿಯಾ ಇಲ್ಮಿ ಅಂಥೇಳಿ ಒಬ್ಬ ವಕ್ತಾರೆ. ಆಕೆಗೆ ನಡಿಲಿಕ್ಕೆ ಆಗ್ತಿರಲ್ಲ, ಆಕೆ ಕುರ್ಚಿ ಮೇಲೆ ಕೂತೆ ಸುದ್ದಿಗೆ ಮನೆಯಿಂದನೇ ಸುದ್ದಿಯನ್ನು ಮಾಡಿಸ್ತಾ ಇರ್ತಾಳೆ. ಇವರ ರಿಪೋರ್ಟ್ರ್ ಒಬ್ಬ ಇಂಡಿಯಾ ಟುಡೇಯಿಂದ ಆಕೆ ಮನೆಗೆ ಹೋಗ್ತಾರೆ. ಹೋದ ಸಂದರ್ಭದಲ್ಲಿ ತನ್ನ ಹೇಳಿಕೆಯನ್ನು ಆಕೆ ಕೊಡ್ತಾರೆ. ಕೊಟ್ಟ ಆದಮೇಲೆ ರಾಜ್ದೀಪ್ ಸರ್ದೇಸಾಯಿ ಈಕೆಯ ಕುರಿತು ಅವಹೇಳನಕಾರಿಯಾದಂಥ 18 ಸೆಕೆಂಡ್ನ ಖಾಸಗಿ ವಿಡಿಯೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿಬಿಡ್ತಾರೆ. ಶಾಜಿಯಾ ಇಲ್ಮಿಗೆ ಕಾಲಿಲ್ಲ ಅನ್ನುವಂಥ ಒಂದು ವಿಡಿಯೋ ಏನೋ ಒಂದು ಪಬ್ಲಿಷ್ ಮಾಡಿಬಿಡ್ತಾರೆ. ಶಾಜಿಯಾ ಇಲ್ಮಿ ಏನು ಮಾಡ್ತಾರೆ, ನೇರವಾಗಿ ಕೋರ್ಟಿನ ಕಟಕಟೆಗೆ ಹೋಗಿ ನಿಲ್ತಾರೆ. ಹೋಗಿ ನನಗೆ ಅನಗತ್ಯವಾಗಿ ನನ್ನ ಖಾಸಗಿ ವಿಚಾರಗಳನ್ನು ಈತ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಂಡಿದ್ದಾರೆ, ಇವರು ಬೇಷರತ್ ಕ್ಷಮೆಯನ್ನು ಕೇಳಬೇಕು ಅಂತ. ಕೊನೆಗೆ ಅನಿವಾರ್ಯವಾಗಿ ರಾಜ್ದೀಪ್ ಸರ್ದೇಸಾಯಿ ಶಾಜಿಯಾ ಇಲ್ಮಿ ಅವರ ಬೇಷರತ್ ಕ್ಷಮೆ ಕೇಳಬೇಕಾದ ಪರಿಸ್ಥಿತಿ ಬರುತ್ತೆ.
ಯಾಕೆ ಇಷ್ಟೆಲ್ಲ ವಿಷಯಗಳನ್ನು ಹೇಳಿದೆ ಅಂದರೆ, ಇವರೆಲ್ಲ 2014ಕ್ಕಿಂತ ಮುಂಚೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬಾರದು, ಕ್ಯಾಂಡಿಡೇಟೇ ಆಗಬಾರದು ಅಂತ, ಮತ್ತು ನರೇಂದ್ರ ಮೋದಿ ಗೋಧ್ರಾ ಹತ್ಯಾಕಾಂಡದ ರೂವಾರಿ, ಅವರಿಂದಾಗಿ ಕೋಮುದ್ವೇಷ ಜಾಸ್ತಿ ಆಯಿತು. ಗುಜರಾತ್ನಲ್ಲಿ ತಿಂಗಳುಗಟ್ಟಲೆ ಕೋಮು ದಳ್ಳುರಿ ಹೊತ್ತುರಿಬೇಕಾಯಿತು. ಈತನನ್ನು ಪ್ರಧಾನಮಂತ್ರಿ ಮಾಡಿದರೆ ದೇಶಕ್ಕೆ ಆಪತ್ತು ಅಂತ ನಿರಂತರವಾಗಿ ಇವರು ಪ್ರೊಪಗ್ಯಾಂಡಾ ಮಾಡಿದಂಥ ವ್ಯಕ್ತಿಗಳು. ಅಷ್ಟೇ ಅಲ್ಲ, ಸೋನಿಯಾ ಗಾಂಧಿಯವರ ನೇತೃತ್ವದ UPA ಸರ್ಕಾರ ಇದ್ದಾಗ ಸರ್ಕಾರದ ಧೋರಣೆ ಹೇಗಿರಬೇಕು ಅಂತ ನಿರಂತರವಾಗಿ ಸರ್ಕಾರದ ಪರವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿಗಳು. ಜೊತೆಗೆ ಸೋನಿಯಾ ಗಾಂಧಿ ಭಾರತದ ಪ್ರಧಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಂವಿಧಾನದತ್ತವಾದಂಥ ಅಂಶಗಳಿದ್ದಾಗಲೂ ಕೂಡ ಸೋನಿಯಾ ಗಾಂಧಿ ತ್ಯಾಗ ಮಾಡಿ ಮನಮೋಹನ್ ಸಿಂಗ್ ಅವ್ರನ್ನ ಪ್ರಧಾನ ಮಾಡಿದರು ಅಂತ ಪ್ರೊಪಗಂಡ ಮಾಡಿದ ವ್ಯಕ್ತಿಗಳು. ಈಗ ಸ್ಥಿತಿ ಹೇಗೆ ಬಂದಿದೆ ಅಂದರೆ, ಬೆಳಗ್ಗೆ ಎದ್ದರೆ ಇವರು ಬೇಷರತ್ ಕ್ಷಮೆ ಕೇಳಬೇಕಾದಂಥ ಸ್ಥಿತಿ ಬಂದೊದಗಿದೆ. ಅದಕ್ಕಾಗಿ ಒಂದು ಸ್ಯಾಂಪಲನ್ನು ಇವತ್ತು ನಿಮಗೆ ತೋರಿಸಿದೆ. ಇದು ದೇಶಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ನಿಮ್ಗೆ ಅನಿಸ್ತೇ ಇರಬಹುದು. ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ನಾನು ರಾಜದೀಪ್ ಸರ್ದೇಸಾಯಿ ವಿಡಿಯೋ ಮಾಡಿದ್ದೀನಿ ಅಂತ ಅನಿಸ್ಬಹುದು. ಆದರೆ ಅದರ ಹಿಂದಿರುವ ಉದ್ದೇಶ ಏನಂದರೆ, ಈ ರೀತಿಯಾದಂಥ ಖಾನ್ ಮಾರ್ಕೆಟ್ ಗ್ಯಾಂಗು ದೇಶದಿಂದ ಇವ್ರನ್ನ ಓಡಿಸ್ತೇ ಹೋದರೆ ದೇಶದ ಸಾರ್ವಭೌಮತೆಗೆ, ಭದ್ರತೆಗೆ, ದೇಶದ ಕೀರ್ತಿಗೆ ಇವರು ಯಾವತ್ತಿದ್ರೂ ಆಪತ್ತು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದ ವಿಡಿಯೋ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.